3967 ಅತಿ ಸಮೀಪದ ನೂರುಗಳಿಗೆ ಸಮೀಕರಿಸಿದಾಗ ಬರುವ ಸಂಖ್ಯೆ ಅಂದ್ರೆ ಸಮೀಪಕರಿಸಿದ ಅಂದಾಜು ಬೆಲೆ ಕಂಡುಹಿಡಿದು ಅಂತ. ಈ ಕನ್ನಡವನ್ನು ಅರ್ಥ ಸರಿಯಾಗಿ ಮಾಡ್ಕೋಬೇಕು ನೀವು. ನೋಡ್ರಿ, ಬಿಡಿ 10 100 ಸ್ಥಾನದ ಅಂದಾಜು ಬೆಲೆ ಮಾಡುವಾಗ ಕೆಲವೊಂದು ನೇಮಗಳು. ಈಗ ನಿಮ್ಗೆ ಅಂದಾಜು ಬೆಲೆ ಅಂತ ತಿಳ್ಕೊಂಡು ಪ್ಲೇ ಲಿಸ್ಟ್ನಾಗ ಹಾಕಿನ ಮಾದರಿಗಳನ್ನು ಕೊಟ್ಟನು, ದಶಮಾಂಶದಾಗ ಕೊಟ್ಟನು, ಪೂರ್ಣ ಸಂಖ್ಯೆದಾಗ ಕೊಟ್ಟನು. ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಮಾಡ್ರಿ. ಮಾಡೋದಾದ್ರೆ ನಾ ತಿಳಿಸ್ನು, ಲಕ್ಷ ಪಟ್ಟು ನೋಡ್ರಿ. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 3 9 6 7 ಇಲ್ಲಿ 2 ಭಾಗದ ಯಾವುದೇ ಒಂದು ಸ್ಥಾನ ಬೆಲೆಯನ್ನು ಕೇಳಿದಾಗ ಯಾವ ಸ್ಥಾನ ಬೆಲೆ ಕೇಳ್ತಾನ ಅದರ ಮುಂದಿನ ಸಂಖ್ಯೆ. ಒಂದು ಉದಾಹರಣೆ, ಬಿಡಿ ಸಮೀಪದ ನೂರುಗಳಿಗೆ ಬಿಡಿ 10 100 ಈ 100ರ ಸ್ಥಾನಕ್ಕೆ ಕೇಳ್ತಾನ ಅಂತಂದ್ರೆ ಇಲ್ಲಿ ಗೆರೆ ಹಾಕೋಬೇಕು. ಇದು 100 ಸ್ಥಾನಕ್ಕೆ ನೀವು ಅಂದಾಜು ಬೆಲೆ ಮಾಡಬೇಕು. ಇದರ ಮುಂದಿನ ಸಂಖ್ಯೆ ಏನಾಗ್ಯದ? 4ಕ್ಕಿಂತಲೂ ದೊಡ್ಡದದ. 4ಕ್ಕಿಂತಲೂ ದೊಡ್ಡದಿತ್ತಾರ 39 ಇದ್ದದ್ದು ಏನು ಮಾಡ್ಕೋಬೇಕು ನೀವು? 1 ಹೆಚ್ಚು ಮಾಡ್ಕೋರಿ, 40 ಮಾಡ್ಕೋರಿ. ಇವು ಮುಂದಿನ ಸ್ಥಾನ 2 ಅವಲ್ಲ, 2 0 ಕೊಟ್ಬಿಟ್ಟು ಉತ್ತರ ಸಂಖ್ಯೆ ಡಿ. ನೋಡಿ, ಇದರ ಉತ್ತರ. ಯಾವುದೇ ಒಂದು ಅಂದಾಜು ಬೆಲೆ ಮಾಡುವಾಗ ಕೇಳಿದ ಸ್ಥಾನದ ಮುಂದಿನ ಸಂಖ್ಯೆಗಳು ಹೆಂಗಿರಬೇಕು ಅಂತಂದ್ರೆ ಇಲ್ಲಿ ನೋಡಿ, 0 1 2 3 4. ಸ್ಥಾನ ಬೆಲೆಯನ್ನು ಕೇಳಿದ ಮುಂದಿನ ಸಂಖ್ಯೆಗಳು 0 1 2 3 4 ಯಾವುದಾದರೂ ಸಂಖ್ಯೆ ಬಂದಿದ್ದರೆ 39 ಇಟ್ಟು ಮುಂದೆ 2 0 ಮಾಡಬೇಕು ನೀವು. ಆಕಸ್ಮಿಕವಾಗಿ 5 6 7 8 9 ಈ ಕೆಳಗಿನ ಸಂಖ್ಯೆ ಸರ್ ಏನಾದರೂ ಬಂತು ಅಂದ್ರೆ ಇದನ್ನೇನು ಮಾಡಬೇಕು? ಮುಂದಿನ ಸ್ಥಾನಗಳನ್ನು 0 ಮಾಡ್ಕೋಬೇಕು. ಇಲ್ಲಿ ಏನಾದ್ರು ಈ ಅಂಕಿಗಳು ಬಂದ್ರೆ +1 ಮಾಡಿ ಮುಂದೆ ಏನು ಮಾಡಬೇಕು? 0ಗಳನ್ನು ಇಟ್ಟು ಬಿಡಬೇಕು. ಎಕ್ಸ್ಟ್ರಾ 2 0 ಇರ್ತಾವೆ, 2 ಸ್ಥಾನ ಇರ್ತಾವೆ, 2 0 ಮಾಡ್ಬೇಕು ನೀವು. 1 ಹೆಚ್ಚು ಮಾಡ್ಕೋಬೇಕು, 1 ಕೂಡಿಸ್ಬೇಕು ನೀವು. 5 6 7 8 9 ಯಾವುದೇ ಅಂಕಿದರಾಗ ಬಂದಿತ್ತಂದ್ರೆ ಹಿಂದಿನ ಅಂಕಿಯಾಗ 1 ಕೂಡಿಸ್ಕೋಬೇಕು. 39 ಇದ್ದದ್ದು 40 ಆಯ್ತು. ಮುಂದಿನ 2 ಸ್ಥಾನಕ್ಕೆ 0 ಮಾಡಿಬಿಟ್ರೆ ಅಂದಾಜು ಬೆಲೆ ಬಂತು. ಯಾವ ಸ್ಥಾನಕ್ಕೆ ಕೇಳ್ತಾನ ಆ ಸ್ಥಾನದ ಮುಂದಿನ ಸಂಖ್ಯೆಯು 0 1 2 3 4 ಬಂದಿದ್ದರೆ ಇದ್ದಂಕಿ ಇದ್ದಷ್ಟೇ ಇಟ್ಟು ಮುಂದೆ ಎಷ್ಟು ಅಂಕಿಗಳು ಇರ್ತಾವ ಅವುಗಳನ್ನು 0 ಮಾಡಿಬಿಟ್ಟು. ಆಕಸ್ಮಿಕವಾಗಿ ಈಗ ಏನಾಗ್ಯದ? ಬಿಡಿ 10 100ರ ಮುಂದಿನ ಸ್ಥಾನವು 4ಕ್ಕಿಂತಲೂ ದೊಡ್ಡದಾಗಿದೆ. ಇಲ್ಲಿ 6 ಬಂದದಂದ್ರೆ ಏನು ಮಾಡಬೇಕು? 39ರಾಗ 1 ಕೂಡಿಸಿದ್ರೆ 40 ಆಯ್ತು. ಮುಂದೆ 2 ಅಂಕಿ ಅಂದ್ರೆ 2 0 ಮಾಡಿಬಿಟ್ರೆ ಉತ್ತರ ಮುಗಿತು. ಈ ಅಂದಾಜು ಬೆಲೆಯನ್ನು ಪ್ಲೇ ಲಿಸ್ಟ್ದಾಗ ಸಾಕಷ್ಟು ಹಾಕ್ಯದ, ನೋಡ್ಕೋರಿ. ಇನ್ನೊಂದು ಸ್ವಲ್ಪ ನೀವು ಬರೀ ಸಣ್ಣ ಸಣ್ಣ ಲೆಕ್ಕಗಳನ್ನೇ ಜಾಸ್ತಿ ನೋಡ್ಕೋರಿ. ಯಾಕಂದ್ರೆ ನವೋದಯದ ಕೆಲವೊಂದು ವಿಷಯದೊಳಗೆ ದೊಡ್ಡ ದೊಡ್ಡ ಗಣಿತಗಳನ್ನು ಕೈ ಬಿಟ್ಟಾರ ಈಗ. ಆದ್ರೆ ನವೋದಯ ಪೇಪರ್ ಮುಗೀತು ಅಂತಂದ್ರೆ ಈ ಗಣಿತಗಳನ್ನು ನೀವು ಕಲೀಲಿಕ್ಕೆ ಬೇಕು. ಅಪ್ ಟು 10th ತನಕ ಗಣಿತಗಳು ನಿಮ್ಗೆ ಹೆಲ್ಪ್ ಆಗ್ತಾವೆ. ಇವು ಬ್ಯಾಂಕಿನ ಪರೀಕ್ಷೆ ಪಾಸ್ ಆಗ್ತೀರಿ. ಆಮೇಲೆ ಎಲ್ಲ ಲೆಕ್ಕಗಳು ಬರ್ತಾವೆ. ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸದ ಪ್ಲೇ ಲಿಸ್ಟ್ ಅಭ್ಯಾಸವನ್ನು ಕ್ರಮಬದ್ಧವಾಗಿ ನೀವು ಮಾಡಿದಿರಿ ಅಂತಂದ್ರೆ ಒಂದೊಂದು ಇದ್ರೊಳಗೆ ಒಂದೊಂದು ಫೈಲ್ದೊಳಗೆ ಮಿನಿಮಮ್ 30 40 50 ಗಣಿತಗಳನ್ನು ಹಾಕ್ತಾನ. ಅಷ್ಟು ನೀವು ಕಲ್ತು ನೋಡ್ರಿ, ನಿಮ್ಗೆ ಎಷ್ಟು ಗೌರವ ಸಿಗ್ತದೆ. ವಿದ್ಯಾರ್ಥಿಗಳು ಪ್ರತಿಯೊಂದು ಸ್ಕೂಲ್ನಾಗ ಬಾರಪ್ಪ ಜೋಶಿ ಸರ್ ವಿಡಿಯೋ ನೋಡಿದ್ದೀನಿ, ನೀನು ಎಷ್ಟು ಹೆಣೆ ಇದ್ದೀರಿ, ನಮಗೆ ಎಷ್ಟು ಹೆಮ್ಮೆ, ತಂದೆ ತಾಯಿಗೆ ಎಷ್ಟು ಹೆಮ್ಮೆ. ಆದ್ರೆ ಮನಸ್ಸಾಪೂರ್ವಕವಾಗಿ ವಿದ್ಯಾರ್ಥಿಗಳು ಕಲಿಬೇಕು. ನಾ ಎಷ್ಟು ನೋಡು, ನನಗೇನು ವಿಚಾರ ಮಾಡ್ಲಾರ್ದ ನಾ ಎಷ್ಟು ಚಂದಂಗೆ ವಿಡಿಯೋ ಕ್ಲಾಸ್ಗಳನ್ನು ತಿಳಿಸತ್ತ ಲಕ್ಷ ಕೊಟ್ಟು ನೋಡಿ. ಇದನ್ನು ಭಾಳ ಯಾಕೆ ತಿಳಿಸ್ತಂದ್ರೆ ನೀವು ಪ್ಲೇ ಲಿಸ್ಟ್ದಾಗ ಅಂದಾಜು ಬೆಲೆ ನೋಡ್ಕೊಂಡಿರಂಗಿಲ್ಲ. ಪ್ಲೇ ಲಿಸ್ಟ್ದಾಗಿನ ಅಂದಾಜು ಬೆಲೆ ನೋಡ್ಕೊಂಡ್ರಿ ಅಂದ್ರೆ ಇದನ್ನು ಕಣ್ಣು ಮುಚ್ಚಿ ಮಾಡ್ತೀರಿ. ದಶಮಾಂಶ ಕೊಟ್ಟನು, ಪೂರ್ಣ ಸಂಖ್ಯೆ ಕೊಟ್ಟನು, ಎಲ್ಲ ನಮೂನಿ ಅಂದಾಜು ಬೆಲೆ ಕೊಟ್ಟನು, ಸ್ಥಾನ ಬೆಲೆಗಳ ವ್ಯತ್ಯಾಸ ಕೊಟ್ಟನು, ಸ್ಥಾನ ಬೆಲೆಗಳ ಮೊತ್ತ ಕೊಟ್ಟನು. ಆಮೇಲೆ ದಶಮಾಂಶ ಸ್ಥಾನ ಬೆಲೆಗಳ ವ್ಯತ್ಯಾಸ, ಮೊತ್ತ, ಗುಣಲಬ್ಧ ಎಲ್ಲ ನಿಮಗೆ ದಶಮಾಂಶದಾಗ ಸಹಿತ ಸ್ಥಾನ ಬೆಲೆಗಳನ್ನು ಕೊಟ್ಟದದು.
ಅಂದಾಜು ಬೆಲೆ ಫೈಲ್ ತೆಗೆದು ನೋಡ್ರಿ, ಭಾಳ ಹೆಲ್ಪ್ ಆಗ್ತವೆ. ಈಗ ನಿಮ್ಗೆ ಅಂದಾಜು ಬೆಲೆ ಮಾಡೋದು ಕುಳಿತು ಕೇಳಿದ ಸ್ಥಾನದ ಮುಂದಿನ ಸಂಖ್ಯೆ 10ಕ್ಕೆ, ಈಗ ಒಂದು ಉದಾಹರಣೆ, ಬಿಡಿ 10 100 ಕೇಳ್ಯಾನ, ಇದ್ರ ಮುಂದಿನ ಅಂಕೆಗಳು 4ಕ್ಕಿಂತಲೂ ದೊಡ್ಡವಾಗ್ಯಾವ ಅಂದ್ರೆ 2 ಅಂಕೆ, 2 ಸ್ಥಾನದ 2 ಸ್ಥಾನ 0 ಕೊಟ್ಟು ಹಿಂದಿನ ಅಂಕಿಗೆ 1 ಹೆಚ್ಚು ಮಾಡಿಕೊಂಡು ನೀವು ಸ್ಥಾನ ಬೆಲೆಯನ್ನು ಹಾಕಿರಿ, ಫೇರ್ದಾಗ ಬರ್ಕೊರಿ. ಮುಂದಿನ ಮಾದರಿಗಳನ್ನು ನೀವೇ ಮಾಡಿರ್ಬೇಕು, ಫೇರ್ದಾಗ ಬರ್ಕೊಟ್ರು.